31ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ದತ್ತಾಂಶಗಳ ಸರಾಸರಿಯನ್ನ ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಯಿರಿ. ಸೊ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ, ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ಇದರ ಮಧ್ಯ ಬಿಂದು xi. ಸೊ ಇದೆಷ್ಟು ಬರುತ್ತೆ? 10 ಡಿವೈಡೆಡ್ ಬೈ 2, 5. 10 ಮತ್ತು 20ರ ಮಧ್ಯ ಬಿಂದು 15. 20 ಮತ್ತು 30ರ ಮಧ್ಯ ಬಿಂದು 25. 30 ಮತ್ತು 40ರ ಮಧ್ಯ ಬಿಂದು 35. 40 ಮತ್ತು 50ರ ಮಧ್ಯ ಬಿಂದು 45. ಸೊ ಈಗ DI. ಸೊ DI is equal to XI minus A ಅಲ್ವಾ? ಸೊ ಇಲ್ಲಿ A ಅನ್ನ ಅಂದಾಜು ಸರಾಸರಿ. ಸೊ ಅಂದಾಜು ಸರಾಸರಿ. ಸೊ A is equal to, ಸೊ ಇಲ್ಲಿ 0 ಕೆಳಮಿತಿ ಪ್ಲಸ್ ಈ ವರ್ಗಾಂತರದ ಕೊನೆಯ ಮಿತಿ ಎಷ್ಟು? 50 ಡಿವೈಡೆಡ್ ಬೈ 2 is equal to ಎಷ್ಟು ಬರುತ್ತೆ? 25. ಹಾಗಾದ್ರೆ ಇಲ್ಲಿ ಅಂದಾಜು ಸರಾಸರಿ ಏನು? 25. ಸೊ ಇಲ್ಲಿ XI ಮಧ್ಯ ಬಿಂದುವಿನಲ್ಲಿ ಅಂದಾಜು ಸರಾಸರಿ ಯಾವ್ದು ತಗೊಳ್ಳೋಣ ನಾವು ಇಲ್ಲಿ? 25. ಸೊ ಇದೇನಾಗುತ್ತೆ? ಅಂದಾಜು ಸರಾಸರಿ ಆಗತ್ತೆ. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ TI ಅನ್ನ ಫೈಂಡ್ ಔಟ್ ಮಾಡೋಣ. ಸೊ 5 ಮೈನಸ್ 25 ಎಷ್ಟು ಬರುತ್ತೆ? -20. 15 ಮೈನಸ್ 25 -10. 25 ಮೈನಸ್ 25 0. 35 ಮೈನಸ್ 25 10. 45 ಮೈನಸ್ 25 20. ಈಗ ಇಲ್ಲಿ FI ಎಷ್ಟು ಬರುತ್ತೆ? 7 ಪ್ಲಸ್ 8 ಪ್ಲಸ್ 12 ಪ್ಲಸ್ 13 ಪ್ಲಸ್ 10. ಸೊ ಸಮೇಶನ್ FI is equal to 50. ಸೊ ಇಲ್ಲಿ FI TI ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ FI TI 7 2 14 ಪ್ಲಸ್ ಮೈನಸ್ -140. 8 10 80 ಪ್ಲಸ್ ಮೈನಸ್ -12 ಇಂಟು 0 0. 13 10 130. 10 ಇಂಟು 20 ಮಾಡಿದಾಗ 200 ಬರುತ್ತೆ. ಸೊ ಈಗ ಸಮೇಶನ್ FI XI is equal to -140. ಸೊ -140 -80 ಪ್ಲಸ್ 130 ಪ್ಲಸ್ 200. ಸೊ ಇದೆಷ್ಟು ಬರುತ್ತೆ? 110. ಓಕೆ. ಸೊ ಸಮೇಶನ್ FI XI ದೊರಕಿದೆ. ಸೊ ಈಗ ಇಲ್ಲಿ ಸೂತ್ರ x ಬಾರ್ is equal to A ಪ್ಲಸ್ ಸಮೇಶನ್ FI DI divided by summation FI is equal to, so A 25 plus summation FI DI ಎಷ್ಟು ಬಂದಿದೆ? 110 divided by 50. So 0 0 cancel. So 25 plus 11 ಭಾಗಿಲೆ 5 ಎಷ್ಟು ಬರುತ್ತೆ ಹೇಳಿ? 11 ಭಾಗಿಲೆ 5. ಸೊ ಇದೆಷ್ಟು ಬರುತ್ತೆ? 2.2 ಬರುತ್ತೆ. ಸೊ 25 ಪ್ಲಸ್ 2.2 ಮಾಡಿದಾಗ 27.2 ಬರುತ್ತೆ. ಸೊ ಇದೇನಾಯ್ತು ಹೇಳಿ? ಅಂದಾಜು ಸರಾಸರಿ ವಿಧಾನದಿಂದ ದತ್ತಾಂಶದ ಸರಾಸರಿ ಆಗತ್ತೆ. 27.2 ಆಗಿದೆ.